ವಿದ್ಯಾರ್ಥಿಗಳೇ, ಮೂನ್ಸ್ಟೆಕ್ ಎಜುಕೇಷನ್ ಚಾನಲ್ನಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾನು ಕರ್ನಾಟಕ ರೈಲ್ವೆ ನೇಮಕಾತಿ 2023 ಇಲ್ಲಿ ಸುಮಾರು 4,000 ಹುದ್ದೆಗಳ ಭರ್ಜರಿ ನೇಮಕಾತಿಯನ್ನು ಸ್ಟಾರ್ಟ್ ಮಾಡಲಾಗಿದೆ. ಓಕೆ, ವಿವಿಧ ರೀತಿಯ ಹುದ್ದೆಗಳಿಗೆ ನೇಮಕಾತಿ ಸ್ಟಾರ್ಟ್ ಆಗಿದೆ. ಓಕೆ, ತತ್ಕ್ಷಣ ನೇಮಕಾತಿ ಆರಂಭ. ಓಕೆ, ನೀವು ಇಲ್ಲಿ ಅಪ್ಲೈ ಮಾಡಿ. ಓಕೆ, ಹುದ್ದೆಯ ವಿವರ ಏನಿದೆ, ಅರ್ಹತೆ, ವಯಸ್ಸಿನ ಮಿತಿ, ಸಂಬಳದ ವಿವರ, ಆಯ್ಕೆಯ ವಿಧಾನ, ಅರ್ಜಿ ಸಲ್ಲಿಸುವ ವಿಧಾನ, ಅಪ್ಲಿಕೇಶನ್ ಲಿಂಕ್ ಏನಿದೆ, ಪ್ರಮುಖ ದಿನಾಂಕಗಳು ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಅಪ್ಲಿಕೇಶನ್ ಎಂಡ್ ಡೇಟ್, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ಅದಕ್ಕೂ ಮುನ್ನ ಮೂನ್ಸ್ಟೆಕ್ ಎಜುಕೇಷನ್ ಅನ್ನೋ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡಿ. ಇದರಿಂದ ನಿಮಗೆ ಪ್ರತಿ ಜಾಬ್ ಅಪ್ಡೇಟ್ಗಳು ಹಾಗೂ ನಾನು ಆಗಾಗ ಕ್ವೆಶ್ಚನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಇರ್ತೀನಿ ವಿಡಿಯೋದಲ್ಲಿ. ಓಕೆ, ಯೂಟ್ಯೂಬ್ದಲ್ಲಿ ನೀವು ಈ ಚಾನಲ್ನ ಜಾಯಿನ್ ಮಾಡೋದರಿಂದ ನಿಮಗೆ ಲೇಟೆಸ್ಟ್ ನೋಟಿಫಿಕೇಷನ್ಗಳು ಬಹಳ ಜಲ್ದಿ ತಲುಪುತ್ತೆ ಅಂತ ಹೇಳ್ಬೋದು. ಓಕೆ, ಅದಕ್ಕಾಗಿ ಜಾಯಿನ್ ಮಾಡಿ. ಈ ವಿಡಿಯೋನ ಯಾರು ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆ, ಸದರ್ನ್ ರೈಲ್ವೆ ರಿಕ್ವೈರ್ಮೆಂಟ್, ದಕ್ಷಿಣ ಮಧ್ಯ ರೈಲ್ವೆ ನೇಮಕಾತಿ 2023 ಅಂತ ಹೇಳ್ಬೋದು. ದಕ್ಷಿಣ ಮಧ್ಯ ರೈಲ್ವೆ ನೇಮಕಾತಿ 2023 ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಸ್ಥಳದಲ್ಲಿ 4,103 ಹುದ್ದೆಗಳು ಅರ್ಜಿ ಸಲ್ಲಿಸಿ. ದಕ್ಷಿಣ ಮಧ್ಯ ರೈಲ್ವೆ ಅಧಿಕಾರಿಗಳು ಇತ್ತೀಚೆಗೆ ಆನ್ಲೈನ್ ಮೋಡ್ ಮೂಲಕ 4,103 ಪೋಸ್ಟ್ಗಳನ್ನು ಭರ್ತಿ ಮಾಡಲು ಉದ್ಯೋಗ ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ. ಎಲ್ಲ ಅರ್ಹ ಆಕಾಂಕ್ಷಿಗಳು ದಕ್ಷಿಣ ಮಧ್ಯ ರೈಲ್ವೆ ವೃತ್ತಿ ಜೀವನದ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬಹುದು. ಅಂದರೆ scr.indianrailways.government.in ನೇಮಕಾತಿ 2023. ಓಕೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ. ಓಕೆ, 29 ಜನವರಿ 2023. ನೆಕ್ಸ್ಟ್ ನೋಡಿ, ದಕ್ಷಿಣ ಮಧ್ಯ ರೈಲ್ವೆ ಹುದ್ದೆಯ ವಿವರಗಳು ಏನಿದೆ. AC ಮೆಕ್ಯಾನಿಕ್ 250 ಹುದ್ದೆ, ಬಡಗಿ 18 ಹುದ್ದೆ, ಡೀಸೆಲ್ ಮೆಕ್ಯಾನಿಕ್ ಏನಿದೆ 531 ಹುದ್ದೆಗಳು ಖಾಲಿವೆ, ಎಲೆಕ್ಟ್ರಿಷಿಯನ್ 1,019, ಎಲೆಕ್ಟ್ರಿಕ್ ಮೆಕ್ಯಾನಿಕ್ ಓಕೆ 92, ಪಿಟ್ಟರ್ 1,460, ಮೆಷಿನಿಸ್ಟ್ 71, ಮೆಕ್ಯಾನಿಕ್ ಮೆಷಿನ್ ಟೂಲ್ ನಿರ್ವಹಣೆ 5, ಮಿಲ್ ರೈಟ್ ನಿರ್ವಹಣೆ MMW ಅಂತ ಹೇಳ್ಬೋದು 24 ವೇಕೆನ್ಸೀಸ್ಗಳು, ಪೇಂಟರ್ 80, ವೆಲ್ಡರ್ 553. ಟೋಟಲ್ ಎಷ್ಟಿದೆ? 4,103 ವೇಕೆನ್ಸೀಸ್ಗಳು ಖಾಲಿ ಇವೆ. ದಕ್ಷಿಣ ಮಧ್ಯ ರೈಲ್ವೆ ನೇಮಕಾತಿ ಅರ್ಹತೆಯ ವಿವರಗಳ ಅಗತ್ಯವಿದೆ. ಓಕೆ, ಏನು ಅರ್ಹತೆ ಇರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಇರಬೇಕು ಈ ಅಪ್ಲಿಕೇಶನ್ ಹಾಕಲು ಅಂತ ಹೇಳ್ಬೋದಾದರೆ, ದಕ್ಷಿಣ ಮಧ್ಯ ರೈಲ್ವೆ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು 10ನೇ ಓಕೆ ITI, NCVT, SCVT ಅನ್ನು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸಿರಬೇಕು. ಓಕೆ, ಏಜ್ ಲಿಮಿಟ್ ಏನಿದೆ, ವಯಸ್ಸಿನ ಮಿತಿ. ದಕ್ಷಿಣ ಮಧ್ಯ ರೈಲ್ವೆ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು 30/12/2022ರಂತೆ ಕನಿಷ್ಠ 15 ವರ್ಷಗಳು ಮತ್ತು ಗರಿಷ್ಠ 24 ವರ್ಷಗಳನ್ನು ಹೊಂದಿರಬೇಕಾಗುತ್ತದೆ. ವಯಸ್ಸಿನ ಸಡಿಲಿಕೆ ಏನಿದೆ. ಓಕೆ, OBC NCL ಅಭ್ಯರ್ಥಿಗಳು 3 ವರ್ಷದ ವಯಸ್ಸಿನ ಸಡಿಲಿಕೆ ಇದೆ. SC ST ಅಭ್ಯರ್ಥಿಗಳು 5 ವರ್ಷದ ವಯಸ್ಸಿನ ಸಡಿಲಿಕೆ. PWD ಅಭ್ಯರ್ಥಿಗಳು 10 ವರ್ಷ. ಓಕೆ, ಅರ್ಜಿ ಶುಲ್ಕ ಏನಿದೆ. ಸಾಮಾನ್ಯ ಅಭ್ಯರ್ಥಿಗಳು ₹100, SC ST PWD ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇಲ್ಲ. ಓಕೆ, ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ನೀವು ಪಾವತಿಯನ್ನು ಮಾಡಬೇಕಾಗ್ತದೆ. ಆಯ್ಕೆಯ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ, ಮೆರಿಟ್ ಪಟ್ಟಿ, ವೈದ್ಯಕೀಯ ಪರೀಕ್ಷೆ, ದೈಹಿಕ ಗುಣಮಟ್ಟ ಪರೀಕ್ಷೆ. ಓಕೆ, ಮೆರಿಟ್ ಪಟ್ಟಿ ಮೇಲೆ ವೈದ್ಯಕೀಯ ಪರೀಕ್ಷೆ ಮಾಡಲಾಗ್ತದೆ. ಓಕೆ, ದೈಹಿಕ ಗುಣಮಟ್ಟ ಓಕೆ ಚೆಕ್ ಮಾಡಲಾಗ್ತದೆ. ದಕ್ಷಿಣ ಮಧ್ಯ ರೈಲ್ವೆ ಅಪ್ರೆಂಟಿಸ್ ಉದ್ಯೋಗಗಳು 2023ಗೆ ಅರ್ಜಿ ಸಲ್ಲಿಸುವ ಕ್ರಮಗಳು ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ, ಮೊದಲು ಅಧಿಕೃತ ವೆಬ್ಸೈಟ್ ssc.indianrailways.government.in ಭೇಟಿ ನೀಡಿ ಮತ್ತು ನೀವು ಅರ್ಜಿ ಸಲ್ಲಿಸಿರುವ ದಕ್ಷಿಣ ಮಧ್ಯ ರೈಲ್ವೆ ನೇಮಕಾತಿ ಅಥವಾ ವೃತ್ತಿಗಳನ್ನು ಪರಿಶೀಲಿಸಿ. ಅಪ್ರೆಂಟಿಸ್ ಉದ್ಯೋಗಗಳ ಅಧಿಸೂಚನೆಯನ್ನು ತೆಗೆಯಿರಿ ಮತ್ತು ಅರ್ಹ ಅಭ್ಯರ್ಥಿಗಳನ್ನು ಪರಿಶೀಲಿಸಿ. ಅರ್ಜಿ ನಮೂನೆಯನ್ನು ಪ್ರಾರಂಭಿಸುವ ಮೊದಲು ಕೊನೆಯ ದಿನಾಂಕವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ನೀವು ಅರ್ಹರಾಗಿದ್ದರೆ
ಓಕೆ, ಯಾವುದೇ ತಪ್ಪುಗಳಿಲ್ಲದೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅರ್ಜಿ ಶುಲ್ಕವನ್ನು ಪಾವತಿಸಿ ಓಕೆ ಅರ್ಜಿ ಅನ್ವಯಿಸಿದರೆ ಮತ್ತು ಕೊನೆಯ ದಿನಾಂಕ ಮೊದಲು ಅಂದರೆ 29 ಜನವರಿ 2023 ಅರ್ಜಿ ನಮೂನೆಯನ್ನು ಸಲ್ಲಿಸಿ ಮತ್ತು ಅರ್ಜಿ ನಮೂನೆಯ ಸಂಖ್ಯೆ ಸ್ವೀಕಾರ ಸಂಖ್ಯೆಯನ್ನು ಸೆರೆ ಹಿಡಿಯಿರಿ. ಓಕೆ, ಅಪ್ಲಿಕೇಶನ್ ನಂಬರನ್ನು ನೀವು ಸ್ವೀಕಾರನ ಸೆರೆ ಹಿಡಿರಿ. ಓಕೆ, ಅಪ್ಲಿಕೇಶನ್ ಮತ್ತು ಪಾಸ್ವರ್ಡನ್ನು ತೆಗೆದುಕೊಳ್ಳಿ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು 30/12/2022ರಿಂದ 29 ಜನವರಿ ಓಕೆ 2023ರವರೆಗೆ ದಕ್ಷಿಣ ಮಧ್ಯ ರೈಲ್ವೆ ಅಧಿಕೃತ ವೆಬ್ಸೈಟ್ scr.indianrailways.government.in ನಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಪ್ರಮುಖ ದಿನಾಂಕಗಳು ಅಂದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 30/12/2022. ಓಕೆ, ಡಿಸೆಂಬರ್ 30ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆ, ಅಪ್ಲಿಕೇಶನ್ ಎಂಡ್ ಡೇಟ್ ಇದೆ 29 ಜನವರಿ 2023. 29 ಜನವರಿ 2023 ಒಳಗಾಗಿ ಈ ಅಪ್ಲಿಕೇಶನನ್ನು ಹಾಕಿ ಅಪ್ಲಿಕೇಶನ್ ಲಿಂಕ್ PDF ಲಿಂಕ್ ಅಪ್ಲೈ ಓಕೆ ಇದೆಲ್ಲವನ್ನು ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕುವೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ತಕ್ಷಣ ಆನ್ಸರ್ ಮಾಡಲು ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಥ್ಯಾಂಕ್ ಯು.